ನಮ್ಮ ಪಾತಾಳ ಲೋಕ ಸ್ವಾಮಿ ಪಾತಾಳದ ಒಂದು ಭಾಗ ಮಧುಪುರ ಎನ್ನುವುದಾಗಿ ಇಲ್ಲಿ ಅಧಿಕಾರಿ ವೀರ ವಿಕ್ರಮಿ ವಿಚ್ಛಿನ್ನಾಲಿ ನಾಮಕ ಅಸುರ ಸಂದಾಹವನ್ನು ಸೇರಿಕೊಂಡು ಸಭೆಯನ್ನು ಸೇರಿದ್ದೇನೆ. ವಿಶೇಷ ವರ್ತಮಾನ ಇದ್ರೆ ಬರೋಪತಿ ಬಂದ ಹೊರಟ ಮರ. ನಮಸ್ಕಾರ, ಆಗಿದ್ರಿ? ಮತ್ತೆ ಬಂದ ಹೊರಟ ಮರ. ಈಗ ಏರ್ಸಿದ್ದು ಮಾಡಿದ್ರೆ ಏರ್ಸಿದ ಕೂಡಲೇ ಇಳಿತದ? ಯಾಕೆ ಇಳಿಯುವುದಿಲ್ಲ? ಇಳಿಲಿಕ್ಕೆ ಕೆಲವು ಹೊತ್ತು ಬೇಕು, ನಿಧಾನ ಇಳಿಯುವುದಿಲ್ಲ. ಈ ಕಡಿಮೆ ಕ್ರಯ ತಕೊಂಡ್ರೆ ಹಾಗೆ ಪಕ್ಕ ಇಳಿಯುವುದಿಲ್ಲ. ಮತ್ತೆ ನಿಮ್ಮಷ್ಟು ದುಡ್ಡು ನನ್ನಲ್ಲಿ ಉಂಟಾ? ಇಲ್ಲಿ ಬಂದು ಸುತ್ತಾಡ್ತಾ ಇದ್ಯಲ್ಲ, ಸುತ್ತಾಡುದಲ್ಲ ಕಳ್ಕೊಂಡಿದ್ದೆ ನೀನು. ಕಳ್ಕೊಂಡದಲ್ಲ, ನನ್ನ ತಲೆ ಬಿಸಿ ನನಗೆ ಮಾರಿ. ಹಾಗಾದ್ರೆ ನಿನ್ಗೆ ತಲೆ ಉಂಟು ಅಂತ ಆಯ್ತು. ತಲೆ ಇಲ್ಲದೆ ಬರ್ತೇನೆ. ಮಂಡೆ ಈಗ ಚುರುಕಾಗಬೇಕಿದ್ರೆ ನನಗೆ ಮಧು ಬೇಕು. ಹೌದಾ? ಮಧು ಗಡಿಯಿಂದ ಆಚೆ ಉಂಟು, ಇದೆಲ್ಲ ನಿಷೇಧ. ಗಡಿಯ? ಹೌದು. ಹೋಗಿ ಹೋಗಿದ್ರಿಯಾ? ಎಲ್ಲ ಉಂಟು ಗಡಿಯಲ್ಲಿ. ಅಲ್ಲ ವರ್ಷ ಪ್ರತಿ ಏನು ಇದು ಪುರ ಒಂದು ಮಧು. ಅಯ್ಯೋ ಮಧುಪುರ. ಮಧುಪುರ ಮಧುಪುರ ಇದೆ ಅಲ್ವಲ್ಲ ಮಧುಪುರ? ಇದುವೇ? ಹೌದು. ಬಂದದ್ದೇ ಗೊತ್ತಾಗ ಕೆಲವು ಸಾರಿ ಹಾಗೆ ನಾನು ತಲೆಯಲ್ಲಿ ಏನಾದ್ರೂ ಎಣಿಸ್ಕೊಂಡಿದ್ದಾಗ ಬಂದದ್ದು ಗೊತ್ತೇ ಆಗುದಿಲ್ಲ. ಹೌದಪ್ಪ ಸ್ವಾಮಿ. ಏನ ಇಲ್ಲಿ ಉದ್ದಿನ ಬೇಳೆಯಲ್ಲಿ ಯಾವ್ದು ಉದ್ದಿನ ಬೇಳೆ? ನೀನು ಆವಾಗಲೇ ಬರ್ಬೇಕಿತ್ತು. ಭಟ್ರು ಅದನ್ನು ತೆಗೆದು ನೀರಿಗೆ ಹಾಕಿ ಆಯ್ತು, ನೆನೆಸಿಟ್ಟಾಯ್ತು. ಎಂತಕ್ಕೆ? ಆಮೇಲೆ ಮೇಲೆ ತೆಗೆದು ಅದಕ್ಕೆಲ್ಲ ಮಿಶ್ರಣ ಮಾಡಿ ಸರಿ ಕಡ್ದು ಬೆಳಗ್ಗೆ ನಿಮ್ಮ ಹೊಟ್ಟೆಗೆ ಹಾಕಬೇಕಲ್ಲ ತಿಂಡಿ. ಹೌದಾ? ಹೌದು. ಇಲ್ಲಿ ಅಧಿಕಾರಿಯನ್ನ ಈಗಲೇ ಭಟ್ರು ನೀರಿಗೆ ಹಾಕಿ ಆಯ್ತಾ? ಬೆಳಗ್ಗೆ ತೆಗೆಯುವುದ? ಬೆಳಗಿನವರೆಗೆ ನೀರೊಳಗೆ ಅವರು ಉಸಿರುಗಟ್ಟಿ ಸಾಯೋದಿಲ್ಲ. ಎಂತದ್ದು ಇಲ್ಲಿ ಅಧಿಕಾರಿ ಉದ್ದಿನ ಬೇಳೆ? ಅಧಿಕಾರಿ ಉದ್ದಿನ ಬೇಳೆ ಅಲ್ಲ, ನಾನು ವಸ್ತುವನ್ನು ಹೇಳಿದ್ದು. ಇಲ್ಲಿ ಅಧಿಕಾರಿ ವೀರ ವಿಚ್ಛಿನ್ನಾಲಿ. ಅದು ಬೇರೆ ಇದು ಬೇರೆ. ಇದು ಬೇರೆ. ನಂಗೆ ಚೂರು ಅವರು ನೋಡ್ಬೇಕು. ಯಾರು ಬೇಕಿತ್ತು? ವಿಚ್ಛಿನ್ನಾಲಿ. ಹೌದಾ? ಇವ್ರದ್ದು ಹರಕೆ ಮುಗೀತ ಅಂತ. ಇವ್ರದ್ದು ಮುಗೀತು. ಉದ್ದಿನ ಮೇಲೆ ಯಾರಂತ ಕೇಳಿದ್ದೆ ತಡೆ ಈ ಗೋಂಕರು ತಪ್ಪಿ ಬಾಯಿ ಸೇರಿದಾಗೆ. ಮಾತಾಡ್ತಾ ಇದ್ದೀನಿ. ಅಲ್ಲ, ನಾನು ಉದ್ದಿನ ಮೇಲೆ ಯಾರಂತ ಕೇಳಿ. ಹೌದು. ನೀವು ನಿಮ್ಮಷ್ಟಿಗೆ ಆಡ್ತಾ ಇದ್ದ ಕಾರಣ ಉಂಟು. ವೀರ ವಿಚ್ಛಿನ್ನಾಲಿ ನಾನೇ ಅಲ್ವೇನೋ? ಯಾರು? ನಾನೇ. ತುಂಬ ತಿಂದು ಹೋಗ್ಲಿಕ್ಕೆ ತುಂಡು ಮಾಡ್ತೇನೆ. ಏನೋ ಬೈತಾ ಇದೆಯಲ್ಲ? ಬೈಯುದು ನಾನು ನನ್ನ ಬುದ್ಧಿಗೆ ಬೈದ್ಕೊಂಡ. ಇನ್ನೂ ಬೈದ್ಕೋ. ಇನ್ನು ಬೈಯುವುದಿಲ್ಲ ನೀವಂತ ಗೊತ್ತಾಯ್ತಲ್ಲ. ಹೌದಾ? ನಾನ್ ಬರುವಾಗ ನಿಮ್ ಸುದ್ದಿ ಹೇಳ್ತಾ ಇದ್ರು. ಏನ್ ಹೇಳ್ತಾರೆ? ವಿದ್ಯುನ್ ಮಾಲಿಗೆ ಇವತ್ತೇ ಹಾಗೆ. ಯಾರು? ವಿದ್ಯುನ್ ಮಾಲಿಗೆ ಇವತ್ತು ಹಾಗೆ. ಅದಲ್ವ ವಿದ್ಯುನ್ ಮಾಲಿಗೆ ಉಗೆ ಉಗೆ ಎಂಬ ಜಯಘೋಷ. ವಿದ್ಯುನ್ ಮಾಲಿಗೆ ಉಗಿ ನಿನಗೆ ಊಕೆ ಉಗೆ. ಏನ ನಿಮ್ಮಲ್ಲಿ ಎರಡು ಮಾತಾಡುವಂತ ಎರಡೇ ಮಾತಾ? ಲಾಲಿಸಬೇಕು. ದಾನವರಾಯ ಲಾಲಿಸಬೇಕು ಚೊಯ್ಯ ಚೊಯ್ಯ. ನಿಂಗೆ ಏನೋ ಅದು ದಿನ ಹೀಗೆ ಆಗಿದೆ. ನೀನು ಅಲ್ಲ ಅವ್ರು ಹೇಳಿದ ಹಾಗಲ್ಲ.
ಹೇಳಿಸಬೇಕು ಜಿಯ ಜಿಯ ಥಾನವರಾಯ. ರಾಯ ಆ, ಸ್ವಾಮಿ ಏನೋ ನಿಮ್ಮಲ್ಲಿ ಒಂದೆರಡು ಮಾತಾಡುವಂತ ಬಂದೆ. ಹೇಳು. ನಿಮ್ಗೆ ಮದುವೆ ಆಯ್ತಾ? ನನಗೆ ಮದುವೆ ಒಂದು ಆಗ್ಲಿಲ್ಲ. ಮತ್ತೆಲ್ಲ ಆಯ್ತಾ? ಯಾರು ಹೇಳಿದ್ದು ಮತ್ತೆಲ್ಲ ಆಯ್ತಂತ? ಕೆಲವರಿಗೆ ಮದುವೆ ಸಾಯುವವರೆಗೆ ಹಾ, ಹಾ, ಹಾ. ಮತ್ತೆಲ್ಲ ವ್ಯವಸ್ಥೆ ಇರ್ತದೆ. ಸಾಯುವವರಿಗೆ ಕುಮಾರ. ಕುಮಾರ ಹೌದು. ಸಾಯುವವರೆಗೂ ಕುಮಾರನೇ. ಮದುವೆ ಒಂದಿಲ್ಲ. ಮತ್ತೆ ಉಳಿದದ್ದು ಬೇರೆ ವ್ಯವಸ್ಥೆ ಇರುವಾಗ ಮದುವೆ ಅಂತ ಅವನು ಗೊತ್ತಕ್ಕ ಯಾರ ಮನೆಯಲ್ಲ ಒಳ್ಳೆ ಒಳ್ಳೆ ಅನುಭವ ಉಂಟು ಪುಣ್ಯಾತ್ಮ. ಅನುಭವ ಅಲ್ಲ ಇದ್ದ ವಿಷಯಗಳು. ಯಾರೋ ಅನುಭವ ಇದ್ದವ್ರೆ ನಿನ್ಗೆ ಮಾಡಿ ನೀವೇ ಇದ್ದೀರಿ ಆಗಲ್ವಾ? ನನಗೆ ಮದುವೆ ಆಗ್ಲಿಲ್ಲ. ಅಲ್ಲ ಅದೇ ಇವರಲ್ಲಿ ಹೆಣ್ಣು ಕೊಡುವವರಿಲ್ಲ. ಈ ಊರಲ್ಲಿ ಈ 3 ಲೋಕದಲ್ಲಿ ನನಗೆ ಹುಡುಗಿ ಕೊಡುವವರು ಅನೇಕ ಮಂದಿ ಇದ್ದಾರೆ. ನಾಳೆ ನಾನು ಮನಸ್ಸು ಮಾಡಿ ನಾಡ್ದು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಲು ಸಾಲಾಗಿ ಬರ್ತಾರೆ. ಹೆಣ್ಣನ್ನು ಕರ್ಕೊಂಡು ನಮ್ದೊಂದು ತಕೊಳ್ಳಿ, ನಮ್ದೊಂದು ಇಟ್ಕೊಳ್ಳಿ, ನಮ್ದು ಎರಡು ನಿಮ್ಗೆ ಇರ್ಲಿ. ಎಂತ ಹೆಣ್ಣು ಹೆಣ್ಣೆ? ಹೌದು. ಎಲ್ಲ ವಾಯ್ದೆ ಹೋದ್ದೆ. ವಾಯ್ದೆ ಹೋದದ್ದು ನಿಮ್ಗೆ. ಮತ್ತೆ ಅಷ್ಟು ಬೇಡಿಕೆ ಇದ್ರು ನೀವು ಮದುವೆ ಆಗ್ಲಿಲ್ಲಲ್ಲ? ನನ್ನ ಮನೆತನಕ್ಕೆ ನನ್ನ ಯೋಗ್ಯತೆಗೆ ತಕ್ಕ ಹುಡುಗಿ ಸಿಗಲಿಲ್ಲ, ಹಾಗಾಗಿ ಕಾಲ ಕಾಯ್ತಾ ಇದ್ದೇನೆ. ಅಂತ ಹುಡುಗಿ ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೇನೆ. ಸ್ವಾಮಿ ಏನೋ ಅಂತ ಹುಡುಗಿ ಸಿಕ್ಕಿದ್ರೆ ಈ ವರ್ಷ ಮದುವೆ ಆಗ್ತದೆ. ಮದುವೆ ಆಗ್ತೇನೆ. ಈಗ